ಸಾಂಸ್ಕೃತಿಕ ಕಾರ್ಯಕ್ರಮ ನೀಡುವುದಕ್ಕೆ ಬಂದಿದ್ದೇವೆ. ಅರೆಹೊಳೆ ಪ್ರತಿಷ್ಠಾನದ ನಂದಗೋಕುಲ ಕಲಾವಿದರ ಪರವಾಗಿ. ಇಲ್ಲಿ ಬಂದ ನಂತರ ನಾವು ನೋಡುವಾಗ ಈ ಅಭಯ ಸೇವಾ ಫೌಂಡೇಶನ್ ಅವರದ್ದು ಸೇವೆಯನ್ನು ನೋಡುವಾಗ ಬಹಳ ಸಂತೋಷ ಆಯಿತು. ಇದರಲ್ಲಿ ಒಂದು ನಾವು ಪಾಲುದಾರ ಆಗ್ತಾ ಇರೋದು ನಮಗೆ ಬಹಳ ಸಂತೋಷದ ವಿಷಯ. ಅವರ ಚಟುವಟಿಕೆಗಳು ಹೀಗೆ ಮುಂದುವರಿಯಲಿ, ಎಲ್ಲದೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತೇನೆ. ಹೌದು, ಬಹುಶಃ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಾವು ಮಾಡಿದರೆ ಅದು ನಮಗೆ ಮಾತ್ರ ಅಲ್ಲ, ನಮ್ಮ ಕುಟುಂಬಕ್ಕೆ ಮಾತ್ರ ಅಲ್ಲ, ಇಡೀ ಸಮಾಜಕ್ಕೆ ಒಂದು ಒಳ್ಳೆಯದಾಗುವ ಪ್ರಾರ್ಥನೆಯೊಂದಿಗೆ ಆಗ್ತದೆ. ಅದನ್ನು ಮಾಡಿಕೊಂಡು ಸಮಾಜ ಸೇವೆಯನ್ನು ಮಾಡಿಕೊಂಡು ಇಡೀ ಸಮಾಜದ ಒಳಿತಿಗೆ ಉಮೇಶ್ ಶೆಟ್ಟಿಯವರು ಪ್ರಯತ್ನ ಪಡ್ತಾ ಇದ್ದಾರೆ. ಮತ್ತು ಅವರ ಪ್ರಯತ್ನಕ್ಕೆ ಯಶಸ್ಸು ಸಿಗಲಿ ಅಂತ ನಾನು ಹಾರೈಸ್ತೇನೆ. ಸರ್, ನನ್ನ ಹೆಸರು ರೂಪಾ ಅಂದ್ಬಿಟ್ಟು ನಾನೊಂದು 3 ವರ್ಷದಿಂದ ಇಲ್ಲಿ ಕಾರ್ಯಕರ್ತ ಆಗಿ ಬರ್ತಾ ಇದ್ದೀನಿ. ನಾನು ಬಂದು ವಿಜಯನಗರ. ಆಮೇಲೆ ನಾನು ಏನಂದರೆ ಇಲ್ಲಿ ಬಂದಾಗ ತುಂಬ ವಿಶೇಷ ಏನಂದರೆ ಎಲ್ಲ ರೀತಿಯಿಂದ ಆರೋಗ್ಯನ ಚೆಕಪ್ ಮಾಡೋದ್ರಿಂದ ಹಿಡಿದು ಪ್ರತಿ ಊಟದ ವ್ಯವಸ್ಥೆಯಿಂದ ಹಿಡಿದು ಆಮೇಲೆ ಬಂದವ್ರನ್ನ ಹೋದವ್ರನ್ನ ಗಮನಿಸ್ಕೊಳ್ಳೋದ್ರಿಂದ ಹಿಡಿದು ತುಂಬ ಚೆನ್ನಾಗಿ ಶಿಸ್ತಿಂದ ಮಾಡ್ತಾರೆ ಸರ್. ಮತ್ತು ಉಮೇಶ್ ಅಣ್ಣ ಅವ್ರಿಗೆ ದೇವರು ಆರೋಗ್ಯ ಆಯಸ್ಸು ಎಲ್ಲ ಕೊಡಲಿ. ನಮ್ಮಂಥ ಜನಗಳನ್ನ ತುಂಬ ಜನಕ್ಕೆ ವೇದಿಕೆ ಕೊಟ್ಟು ಜನಪದ ಗೀತೆ ಇರ್ಬೋದು, ಜನಪದ ಸಾರಸ್ಯಗಳು ತುಂಬ ಚೆನ್ನಾಗಿ ಮಾಡೋದ್ರಿಂದ ತುಂಬ ಜನಕ್ಕೆ ಇದು ಖುಷಿ ಇದೆ. ಈ ದಿನಕ್ಕೋಸ್ಕರ ನಾವು ವರ್ಷ ಕಾಯ್ತಾ ಇರ್ತೀವಿ. ಉಮೇಶ್ ಅಣ್ಣ ಅವ್ರ ಬಗ್ಗೆ ಎಲ್ಲರಿಗೂ ಗೊತ್ತಿರುತ್ತೆ, ಆದರೂ ನಮಗೆ ಗೊತ್ತಿರೋದೊಂದು ಹೇಳ್ತೀವಿ. ಏನಂದರೆ ಈ ಕಾರ್ಯಕ್ರಮ 3 ದಿನ ನಡೆಯೋದು ಎಷ್ಟು ಶಿಸ್ತುಬದ್ಧವಾಗಿರುತ್ತೆ ಅಂದರೆ ತುಂಬ ಕಷ್ಟ ಸರ್. ಎಲ್ಲಿ ಹೋದ್ರೂ ಒಂದು ಸಣ್ಣ ಫಂಕ್ಷನ್ ಮಾಡಬೇಕಂದ್ರೆ ನಾವೇ ಸಣ್ಣ ಪುಟ್ಟದ್ದು ಮಾಡ್ತೀವಿ, ಎಷ್ಟು ಜನನ ನಾವು ಇದು ಮಾಡಬೇಕಾಗುತ್ತೆ. ಆದರೆ ಇಲ್ಲಿ ಈ ಥರ ವ್ಯವಸ್ಥೆ ಎಲ್ಲ ಇಲ್ಲ, ತುಂಬ ಶಿಸ್ತಾಗಿ ನಡೆಸ್ತಾರೆ. ಪ್ರತಿಯೊಬ್ಬರೂ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ. ಮತ್ತು ಕಾರ್ಯವೈಖರಿ ಇರ್ಬೋದು, ತುಂಬ ಚೆನ್ನಾಗೆಲ್ಲ ಮಾಡ್ತಾರೆ. ಮತ್ತು ಉಮೇಶ್ ಅಣ್ಣ ಅವ್ರಿಗೆ ದೇವರು ಯಾವಾಗಲೂ ಅಷ್ಟೇ ತುಂಬ ಚೆನ್ನಾಗಿ ನಡೆಸೋದ್ರಿಂದ ಇಂಥ ಕಾರ್ಯಕ್ರಮ ಹಲವಾರು ನಡೀಲಿ ಅಂತೇಳಿ ಅವ್ರಿಗೆ ದೇವರು ಆರೋಗ್ಯ ಆಯಸ್ಸು ಕೊಡಲಿ ಅಂತ ಕೇಳ್ಕೊಳ್ತೀನಿ ಸರ್. ನನ್ನ ಹೆಸರು ಮಾನ್ಸಾ ಅಂತ. ಈ ಪ್ರೋಗ್ರಾಮ್ ನೋಡ್ತಾ ಇದ್ದೀರಿ, ಹೆಂಗ್ ಅನಿಸ್ತು ನೋಡಿದಾಗ? ತುಂಬಾ ಖುಷಿ ಅನಿಸ್ತಾ ಇದೆ ಸರ್. ಯಾಕಂದ್ರೆ ಅವರು ಕಾರ್ಯಕ್ರಮಗಳು ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ರು. ಸೇವಾ ಇದು ದೇವ್ರ ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿ ಹೆಲ್ತ್ ಕ್ಯಾಂಪು, ಬ್ಲಡ್ ಡೊನೇಷನು ಮತ್ತು ಇದು ಐ ಚೆಕಪ್ ಎಲ್ಲ ಮಾಡಿಸಿದ್ರು. ಆಮೇಲೆ ಸೀನಿಯರ್ ಸಿಟಿಜನ್ಸ್ಗೂ ಒಂದು ಹೆಲ್ತ್ ಕಾರ್ಡ್ ಮಾಡಿಸಿದ್ರು ಅವರು. ಸೊ ಇದು ತುಂಬ ಜನಕ್ಕೂ ಗೊತ್ತಾಗಿಲ್ಲ. ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ಅವ್ರು ಒಂದು ಸೇವೆ ಮಾಡ್ತಾ ಇದ್ದಾರೆ ಸರ್. ಅವರು ಅದ್ರದ್ದು ಎಲ್ಲ ಸೇವೆ ಮಾಡ್ತಿದ್ರು. ಆಧಾರ್ ಕಾರ್ಡ್ ಇದು ಮಾಡಿಸಿದ್ರು, ಬ್ಲಡ್ ಡೊನೇಷನ್ ಕ್ಯಾಂಪ್ ಇದೆ, ಮತ್ತು ಬ್ಲಡ್ ಚೆಕಪ್ಪು, ECG ಎಲ್ಲ ಮಾಡಿಸ್ತಾಯಿದ್ರು. ವೆರ್ಕೋಸ್ ವೆನ್ಸ್ ತುಂಬ ಕೆಲವೊಬ್ರಿಗೆ ಏನೂ ಗೊತ್ತಿಲ್ಲ, ಅದು ಎಲ್ಲ ಬಂದು ಇಲ್ಲೆಲ್ಲ ಮಾಡಿಸ್ಕೊತಾ ಇದ್ರು. ಒಂದು ಸೆಂಟ್ರಲ್ಲ, ಈಗ 2-3 ಹಾಸ್ಪಿಟಲ್ಸ್ ಎಲ್ಲವರು ಬಂದಿದ್ರು. ಐ ಕ್ಯಾಪ್ ಬಂದುಬಿಟ್ಟು ನಾರಾಯಣ ನೇತ್ರಾಲ್ ಅವ್ರು ಬಂದಿದ್ರು, ಆಮೇಲೆ ಸ್ಪರ್ಶ ಹಾಸ್ಪಿಟಲ್ ಅವರು ಬಂದಿದ್ರು. ಆಮೇಲೆ ಇನ್ನೊಂದೇನೆಂದರೆ IVF ಯಾರೂ ಮಾಡಲ್ಲ, ಅದನ್ನು ಮಾಡಿಸಿದ್ರು ಇವರು. ಇಲ್ಲಿ ಮಾಡಿಸಿದ್ರು ಸರ್, ಅದೂ ಆಗಿದೆ. ತುಂಬ ಜನ ವಾಲಂಟಿಯರ್ಸ್ ಆಗಿ ಬಂದಿದ್ರು ಎಲ್ಲ ಸೇವೆ ಮಾಡೋಕ್ಕಂತ. ಮತ್ತು ಈಗ ಮಕ್ಕಳಿಗೆ ಬುಕ್ಸು, ಬ್ಯಾಗು ಅದನ್ನು ಕೊಡ್ತಾ ಇದೆ ಸರ್. ಬೆಡ್ಶೀಟ್ ಮಕ್ಕಳಿಗೆ ಕೊಡ್ತೀವಿ, ದೊಡ್ಡವ್ರಿಗೆ ಬೆಡ್ಶೀಟ್ಸ್ ಎಲ್ಲ ಕೊಡ್ತಾ ಇದೆ ಸರ್. ಬ್ಲ್ಯಾಂಕ್ 3,000 ಜನಕ್ಕೆ ಕೊಡ್ತಿದ್ರಂತ ಇದೆ ಸರ್. ಸ್ಟೂಡೆಂಟ್ಸ್ಗೂ ಬುಕ್ಸು, ಬ್ಯಾಗ್ಸ್ ಕೊಡ್ತಾ ಇದೆ ಸರ್. ಹೌದು, ಬ್ಯಾಗ್ ಚೆನ್ನಾಗಿದೆ ಸರ್, ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಬ್ಯಾಗು, ಬುಕ್ಸು ಎಲ್ಲ ಚೆನ್ನಾಗಿದೆ ಅವ್ರಿಗೆ, ತುಂಬ ಚೆನ್ನಾಗಿದೆ ಸರ್. ಹೌದು ಸರ್, ಬೇರೆ ಬೇರೆ ಪ್ರೋಗ್ರಾಮ್ಸ್ ಎಲ್ಲ ನಡೀತಾ, ಹೌದು ಎಲ್ಲ ನಡೀತಾ ಇದೆ ಸರ್. ನಿನ್ನೆ ಸಂಜೆ ಬಂದ್ಬಿಟ್ಟು ದುರ್ಗಾ ಪೂಜೆ ಸ್ಟಾರ್ಟ್ ಆಗಿದೆ. ಆಮೇಲೆ ದುರ್ಗಾ ದೀಪ ಪೂಜೆ ಅಂತ ನವದುರ್ಗ ಪೂಜೆ ಮಾಡಿದ್ವಿ ಸರ್. ನಿನ್ನೆ ಸಂಜೆ ಬಂದಿದೆ ಸರ್ ಎಲ್ಲರಿಗೂ. ಮತ್ತು ಆವಾಗೂ ಎಲ್ಲರಿಗೂ ಇದು ಪಸುಪು ಕುಂಕುಮ ಅಂತ ಲೇಡೀಸ್ಗೆ ಎಲ್ಲರಿಗೂ ಬ್ಯಾಗ್, ಬ್ಲೌಸ್ ಪೀಸ್ ಅದನ್ನು ಎಲ್ಲ ಪ್ರೊವೈಡ್ ಕೊಟ್ಟಿದ್ದಾರೆ. ಮತ್ತು ಬ್ಲಡ್ ಡೊನೇಷನ್ ಬ್ಯಾಂಕ್ ಅದು ಚೆನ್ನಾಗಿದೆ ಸರ್. ಬ್ಲಡ್ ಡೊನೇಷನ್ ನಾವು ಡೊನೇಟ್ ಮಾಡಿದ್ವಿ ಬ್ಲಡ್. ಮತ್ತು ನ್ಯೂರಾಲಜಿಸ್ಟು ಮತ್ತು ಇದು ಇಲ್ಲಿ ಬರ್ತು ಶುಗರ್ ಟೆಸ್ಟ್ ಮಾಡ್ತೀವಿ, BP ಟೆಸ್ಟ್ ಮಾಡ್ತೀವಿ, ಹಾರ್ಟ್ ರೇಟು ಮತ್ತು ಸ್ಯಾಚುರೇಷನ್ ಟೆಸ್ಟ್ ಮಾಡ್ತೀವಿ.
ಇದೆಲ್ಲ ಮಾಡ್ತೀವಿ. ಯಾರಾದರೂ ಬೇಕಂದರೆ ಅವ್ರದ್ದು ಬಿ ಪಿ ಇಲ್ಲಾಂದರೆ ಹಾರ್ಟ್ ರೇಟ್ ಜಾಸ್ತಿ ಇದ್ದರೆ ಅವ್ರಿಗೆ ಇ ಸಿ ಜಿ ಮಾಡಲಿ ಅಂತ ನಾನು ಕಳಿಸ್ತೀವಿ. ಬೆಳಗ್ಗೆಯಿಂದ ಒಂದು 100 ಇ ಸಿ ಜಿ ಮಾಡಿರ್ತೀವಿ. 100 ಆಗಿದೆ, 100ಇಂದ ಅಬೋನೇ ಆಗಿದೆ. ಅದು ಏನೇನಿದೆ ನಿಮ್ಗೆ ಏನೇನು ತಂದಿರಿ ಅಂತ ಈಗ ಬಸ್ಗಳು ಬಂದು ಏನು ಬಂದಿದೆ ಇಕ್ವಿಪ್ಮೆಂಟ್? ನಮ್ಮದು ಇ ಸಿ ಜಿ ಮಿಷಿನ್ ಇದೆ, ಇ ಸಿ ಜಿ ಟೆಕ್ನಿಷಿಯನ್ ಮಿಷಿನು, ಟ್ರೆಡ್ಮಿಲ್ ಟೆಸ್ಟ್ ಇದೆ. ಇ ಸಿ ಜಿ ಯಾರ್ದು ಅಬ್ನಾರ್ಮಲ್ ಬಂದು ಅವ್ರಿಗೆ ಟಿ ಎಮ್ ಟಿ ಮಾಡ್ತೀವಿ. ಇಲ್ಲ ಅಂದರೆ ಅವ್ರಿಗೆ ಎಕೋ ಮಾಡೋಕ್ಕೆ ನಾವು ನಮ್ಮ ಕಡೆಯಿಂದ ನಾವು ಪ್ರೆಷರ್ ಹಾಕ್ತೀವಿ. ಅವರು ಇ ಸಿ ಜಿ ನಾರ್ಮಲ್ ಬಂದರೆ ಏನು ಬೇಕಾಗಿಲ್ಲ. ಸಪೋಸ್ ನಾರ್ಮಲ್ ಇಲ್ಲ ಅಬ್ನಾರ್ಮಲ್ ಇದೆ ಅಂದರೆ ಅವರು ಎಕೋ ಮಾಡಬೇಕು. ನಮ್ಮ ಕಡೆಯಿಂದ ಮಾರ್ಚ್ ಕಡೆ ಒಂದು ಆ್ಯಂಬುಲೆನ್ಸ್ ಬಂದಿದೆ, ಒಂದು ಇ ಸಿ ಜಿ ಮಿಷಿನ್ ಇ ಸಿ ಜಿ ವ್ಯಾನ್ ಅಂದರೆ ಟೆಂಪೋ ನಾವು ಕಳಿಸಿದ್ದೀವಿ. ಮತ್ತು ಇ ಸಿ ಜಿ ಇವೆಲ್ಲ ಮಾಡ್ತೀವಲ್ವಾ, ಆವಾಗ ಏನಾಗುತ್ತಂದರೆ ಅವ್ರಿಗೆ ಪರ್ಸ್ನಲಿ ಅವ್ರಿಗೆ ಕೊಲೆಸ್ಟ್ರಾಲ್ ಏನಾದರೂ ಇದ್ದರೆ, ಇಲ್ಲಾಂದರೆ ಬಿ ಪಿ ಜಾಸ್ತಿ ಇದ್ದರೆ, ಹಾರ್ಟ್ ರೇಟ್ ಜಾಸ್ತಿ ಇದ್ದರೆ ಅವ್ರಿಗೆ ಇ ಸಿ ಜಿ ಮಾಡೋಕ್ಕೆ ಕಳಿಸ್ತೀವಿ. ನಾನು ಬೆಳಗ್ಗೆಯಿಂದ ಕಂಡಿದ್ರು ಇದು 12 ಮೆಂಬರ್ಸ್ದು ಅಬ್ನಾರ್ಮಲ್ ಬಂದಿದೆ ಇ ಸಿ ಜಿ. ಅದು ಅವ್ರನ್ನ ನೋಟ್ ಮಾಡಿ ನಮ್ಮ ಕಡೆ ಹಾಸ್ಪಿಟ್ಲಿಂದ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಈ ಥರ ಅಪಾಯಿಂಟ್ಮೆಂಟ್ ಬೇಕಂತ ಕೇಳ್ತೀವಿ. ಆವಾಗ ಅವರು ಇ ಸಿ ಜಿ ಇಲ್ಲ ನಾವು ಬೇಕಾಗಿದೆ ಅಂತ ಹೇಳಿದ್ರೆ ನಾವು ಅದನ್ನು 50 ಪೇಷಂಟ್ಸಿಗೆ ಅದು ಹೆಲ್ಪ್ ಆಗಿದೆ. ಈ ಸಲ ಬಂದು ಟೋಟಲ್ ಒಂದು 50+ ಯೂನಿಟ್ಸ್ ಕಲೆಕ್ಟ್ ಆಗಿದೆ. ಅಂದರೆ ಒಂದು 150 ಜನಕ್ಕೆ, ಅಂದರೆ 1x3 ಆ ಥರ 150 ಜನರಿಗೆ ಆ ಬ್ಲಡ್ ತಲುಪುತ್ತೆ. ಸೊ ಬರ್ಡೇ ಹೆಂಗೆಂಗೋ ಸೆಲೆಬ್ರೇಷನ್ ಮಾಡ್ತಾರೆ, ಸುಮ್ಮನೆ ಊಟ ಮೋಜು ಮಸ್ತಿ ಅಂತ. ಈ ಥರ ಒಂದು ರಕ್ತದಾನದ ಮೂಲಕ, ಅದು ಸ್ಪೆಷಲಿ ಡಿಸೆಂಬರ್ ಮಂತ್ ಏನಾಗುತ್ತೆ ಅಂದರೆ ವಿಂಟರ್ ಕ್ರಿಸ್ಮಸ್ ವೆಕೇಷನ್ ಇರೋದ್ರಿಂದ ಕಾಲೇಜೆಲ್ಲ ಕ್ಲೋಸ್ ಆಗಿರುತ್ತೆ. ಈ ಟೈಮಲ್ಲಿ ಒಂದು 150 ಜನರಿಗೆ ರಕ್ತ ತಲುಪಿಸೋದಂದರೆ ಅದು ತುಂಬ ದೊಡ್ಡ ಒಂದು ಮಹತ್ಕರ. ಇವತ್ತು ಊಟ ಕೊಟ್ಟಿದ್ದಾರೆ, ಅದು ಒಂದೊತ್ತು ಹಸಿವಿನಿಗಿಸುತ್ತೆ. ಒಂದು ಬ್ಲಡ್ ಅಂತ ಹೇಳಿದರೆ ಅದೊಂದು ಒಬ್ಬ ವ್ಯಕ್ತಿಗೆ ಸಿಗೋದಲ್ಲ, ಅದೊಂದು ಫ್ಯಾಮಿಲಿನ ಉಳಿಸುತ್ತೆ. ಯಾಕಂದರೆ ಆ ಪೇಷಂಟ್ ಒಬ್ಬ ಆ ಫ್ಯಾಮಿಲಿದು ಬ್ರೆಡ್ ಅರ್ನರ್ ಇರ್ಬೋದು. ಸೊ ಒಂದಷ್ಟು ಜನ ಆಲ್ ಓವರ್ ಕರ್ನಾಟಕ ಕಳಿಸ್ತೇವೆ ನಾವು ಬ್ಲಡ್ನ, ಯಾಕಂದರೆ ರೆಡ್ ಕ್ರಾಸ್ ಕರ್ನಾಟಕ ನಮ್ಮದು ಸ್ಟೇಟ್ ಬ್ರಾಂಚ್. ಸೊ ಓಕೆ, ಅಭಯ ಸೇವಾ ಫೌಂಡೇಶನ್ ಈ ಕೆಲಸ ಮಾಡ್ತಾ ಇದೆ. ಹೋದ ವರ್ಷ ಕೂಡ ಅಭಯ ಫೌಂಡೇಶನ್ ಹೌದು, ಅಭಯ ಸೇವಾ ಫೌಂಡೇಶನ್ ಕೆಲಸ ಕೇಳಿದ್ರೆ ಬೇರೆ ಬೇರೆ ಈಗ ಬೇರೆ ನಿಮ್ದು ಬಿಟ್ಟು ಬೇರೆ ಬೇರೆದಲ್ಲ, ಅದ್ರ ಬಗ್ಗೆ ಎಲ್ಲ ಓವರಾಲ್ ಆಗಿ ಹೇಳೋದಾದ್ರೆ ಓವರಾಲ್ ಆಗಿ ಹೇಳೋದಾದರೆ ಈಗ ಬ್ಯಾಂಗ್ಳೂರಿನಂಥ ಒಂದು ನಗರದಲ್ಲಿ ಒಂದು ಹೆಲ್ತ್ ಟೆಸ್ಟ್ ಚೆಕಪ್ ಮಾಡಬೇಕು ಅಂತ ಹೋದರೆ ಮಿನಿಮಮ್ 2,500 4,500 ಸಾವಿರ ಆಗುತ್ತೆ. ಸೊ ಇವತ್ತು ಎಲ್ಲ ಡಿಪಾರ್ಟ್ಮೆಂಟ್, ಸ್ಪೆಷಲಿ ಕಾರ್ಡಿಯಕ್, ಈಗ ನಾವು ನೋಡ್ತಿರ್ಬೋದು ಚಿಕ್ಕ ಮಕ್ಕಳೆಲ್ಲ ಕಾರ್ಡಿಯಕ್ ಅರೆಸ್ಟ್, ಹಾರ್ಟ್ ಅಟ್ಯಾಕಿಂದ ಸಾಯ್ತಿದ್ದಾರೆ. ಅಂಥದ್ರಲ್ಲಿ 2 ಹಾಸ್ಪಿಟಲಿಂದ ಹೃದಯ ರೋಗ ತಜ್ಞರು ಬಂದು ಫಿಮೇಲಿಗೆ ಮೇಲ್ಗೆ ಸಪ್ರೇಟ್ ಆಗಿ ಒಂದು ಹಾರ್ಟ್ ಟೆಸ್ಟ್ ಮಾಡಿದ್ದಾರೆ. ಯಾಕಂದರೆ ನಾರ್ಮಲ್ ಜನರಲ್ ಪಬ್ಲಿಕ್ ಯಾರೂ ಅದನ್ನು ಟೆಸ್ಟಿಗೆ ಹೋಗೋದಿಲ್ಲ ಅಂಟಿಲ್ ಅವರು ಅದನ್ನು ಸಫರ್ ಆಗೋವರೆಗೂ. ಜೊತೆಗೆ ಬೇರೆ ಬೇರೆ ಸರ್ಕಾರದ ಸ್ಕೀಮ್ಗಳಿರ್ಬೋದು, ಆಧಾರ್ ಕಾರ್ಡ್, ಅದು ಆಯುಷ್ಮಾನ್ ಕಾರ್ಡದೆಲ್ಲ ವ್ಯವಸ್ಥೆ ಜನರಿಗೆ ಅವೇರ್ನೆಸ್ ಇಲ್ಲ ತುಂಬ ಜನರಿಗೆ. ಯಾಕಂದರೆ ಸ್ಪೆಷಲಿ ಯಾರು ಲೇಬರ್ ಕ್ಲಾಸ್ ಎಲ್ಲ ಇರ್ತಾರೆ, ಅವ್ರಿಗೆ ಇದೊಂದು ದೊಡ್ಡ ಮಟ್ಟದ ಒಂದು ಸೇವೆ ಅಂತ ಹೇಳ್ಬೋದು. ಸೊ ನಾನು ಅಭಯ ಸೇವಾ ಫೌಂಡೇಶನ್ನಲ್ಲೂ ಕೂಡ ತುಂಬ ಒಂದು ಸಾಮಾಜಿಕ ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗಿಯಾಗ್ತಾ ಇರ್ತೀನಿ. ಸೊ ಇವತ್ತು ಕೂಡ ಬ್ಲಡ್ ಕೊಟ್ಟಿದ್ದೀನಿ. ಸೊ ಇದು ನಂದು 17ನೇ ಬಾರಿ ಬ್ಲಡ್. ಬಟ್ ಏನಂತ ಹೇಳಿದ್ರೆ ಬ್ಲಡ್ ಡೊನೇಷನ್ ಮಾಡುವಾಗ ಕೆಲವರಿಗೆಲ್ಲ ರಾಂಗ್ ಇನ್ಫಾರ್ಮೇಷನ್ ಇದೆ, ಆಗಾಗತ್ತೆ ಹೀಗಾಗತ್ತೆ, ಜಸ್ಟ್ ಅದೊಂದು ತಪ್ಪು ಕಲ್ಪನೆ. ಯುವಕರಾಗಿದ್ದಾಗ ಅದು ಹೆಚ್ಚು ಬ್ಲಡ್ಡನ್ನು ಕೊಡಬೇಕು. ಹಾಗೆ ಉಮೇಶ್ ಅಣ್ಣ ಕಾರ್ಯಕ್ರಮ ಬಗ್ಗೆ ಹೇಳೋದಿದ್ರೆ ಪ್ರತಿ ವರ್ಷವೂ ಕೂಡ ಒಳ್ಳೆ ಸಾಮಾಜಿಕ ಕಾರ್ಯಕ್ರಮಗಳನ್ನು ಜಾಸ್ತಿ ಮಾಡ್ಕೊತ ಬರ್ತಾ ಇದ್ದಾರೆ. ಸೊ ಅವರ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಜೊತೆ ಆಗ್ತಾ ಇರೋದು ನಮಗೂ ಕೂಡ ಒಂದು ಸಂತೋಷದ ವಿಚಾರ. ಸೊ ಇದು ಇನ್ನೂ ಹೆಚ್ಚಾಗಬೇಕು ಅಂತ ನಾವು ಕೂಡ ಬಯಸ್ತಾ ಇದ್ದೀವಿ. ಶ್ರೀ ಸ್ವಾಮೀಜಿಯವರು ಬಂದರು. ಈಗ ನಮ್ಮ ಶ್ರೀ ನಿರ್ಮಲಾನಂದ ಸ್ವಾಮೀಜಿ ಈಗ ಬರಲಿದ್ದಾರೆ. ಆಮೇಲೆ ಅವರನ್ನು ಕಾಯ್ತಾ ಇದ್ದೀವಿ. ಹಾಗೆ ಗಣ್ಯರು PC ಮೋಹನ್, ನಮ್ಮ ಜನಪ್ರಿಯ ಶಾಸಕರಾದ ಸುರೇಶ್ ಕುಮಾರ್ ಸರ್ ನಮ್ಮ ಜೊತೆಯಲ್ಲಿದ್ದು ಹಾರೈಸಿ ಇವಾಗ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಅದೇ ರೀತಿಯಲ್ಲಿ ಇನ್ನೇನು ಅನೇಕ ಗಣ್ಯರು ಭಾಗವಹಿಸಿ ಅಭಯ ಫೌಂಡೇಶನು ರಾಜ್ಯದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಅದರ ಕೆಲಸಗಳನ್ನು ಮಾಡಬೇಕು. ಅಲ್ಲಿ ಜಿಲ್ಲಾ ಘಟಕಗಳನ್ನು ಮಾಡಬೇಕು. ಹಾಗೆ ಜನರಿಂದ ಜನರಿಗೆ ಏನು ಯಶಸ್ವಿ ಉದ್ಯಮಿಗಳಿದ್ದಾರೆ ಅಂಥವ್ರನ್ನ ಗುರುತಿಸಿ ಯಾರಿಗೆ ಫಲಾನುಭವಿಗಳಿದ್ದಾರೆ
ಅಂಥವರಿಗೆ ತಲುಪಿಸುವ ಕೆಲಸವನ್ನು ಸೇತುವೆ ರೂಪದಲ್ಲಿ ನಮ್ಮ ಅಭಯ ಫೌಂಡೇಶನ್ ಮಾಡ್ತಾ ಇದೆ. ನೀವು ಸಾಕಷ್ಟು ಸಾಮಾಜಿಕ ಕಾರ್ಯಕ್ರಮ ಮಾಡಿದ್ರಿ. ಇವತ್ತಿನ ಕಾರ್ಯಕ್ರಮ ಮೆಡಿಕಲ್ ಕ್ಯಾಂಪು ಮತ್ತೆ ಬೆಡ್ಶೀಟ್ ವಿತರಣೆ ಸೇರಿ ಬೇರೆ ಬೇರೆ ಕಾರ್ಯಕ್ರಮ ಹೆಂಗಿತ್ತು ಅಂತ? ಇವತ್ತು ನೋಡಿ 3,000ಕ್ಕೂ ಹೆಚ್ಚು ಬೆಡ್ಶೀಟ್ಗಳನ್ನು, 3,000ಕ್ಕೂ ಹೆಚ್ಚು ಬ್ಯಾಗ್ಗಳನ್ನು, ಕನ್ನಡಗಳನ್ನು, ಒಂದು 1,000 ಕನ್ನಡಗಳನ್ನು ಉಚಿತವಾಗಿ ಕೊಟ್ಟು, ಹಾಗೆ ಒಂದಿಷ್ಟು ಸರ್ಕಾರಿ ಕಾರ್ಡ್ಗಳನ್ನು ತಲುಪಿಸುವಲ್ಲಿ ಪ್ರಯತ್ನ ಮಾಡಿದ್ದೀವಿ. ರಕ್ತದಾನಗಳನ್ನು ಮಾಡ್ತಾ ಇದ್ವಿ. ಭಾಳ ಯಶಸ್ವಿಯಾಗಿ ನಡೀತು. ಎಲ್ಲರೂ ಭಾಳ ಖುಷಿ ಪಡ್ತಾ ಇದ್ದಾರೆ. ಏನು ಮಂದರ್ತಿ ಉಮೇಶ್ ಅಣ್ಣವರ ಬಗ್ಗೆ ಹೇಳೋದಂದರೆ, ಜನರ ಸೇವೆ ಜನಾರ್ದನ ಸೇವೆ ಅಂತ ಹೇಳ್ಕೊಂಡು ಮಾಡ್ಕೊಬಂದ್ರೆ ನೋಡಿ, 1 ಲಕ್ಷ ಅಷ್ಟು ಜನ ಸೇರಿದ್ದಾರೆ. ಯಾಕಂದರೆ ಅವರು ಪ್ರೀತಿ ವಿಶ್ವಾಸ ಗಳಿಸಿದ್ದಾರೆ. ಯಾಕಂದರೆ ಅವರು ಬೆಳಿಗ್ಗೆ ಸಾಯಂಕಾಲ ಜನರ ಸೇವೆ ಮಾಡ್ತಾರೆ. ಏನೇ ಗಲಾಟೆ ಆದರೂ, ಹೋಟ್ಲಲ್ಲಿ ಗಲಾಟೆ ಆದರೆ, ಏನೇ ಬಿಸ್ನೆಸ್ಸಲ್ಲಿ ಯಾರೋ ತೊಂದರೆ ಆದರೆ, ಅವ್ರ ಹತ್ರ ಕಷ್ಟ ಸುಖ ಏನಾದರೂ ಹೇಳ್ಕೊಳ್ಳೋಕೆ ಬಂದರೆ ಅವರು ಬೆನ್ನೆಲುಬಾಗಿ ನಿಲ್ತಾರೆ. ರಾತ್ರಿ 1 ಗಂಟೆಯಲ್ಲಿ 2 ಗಂಟೆಯಲ್ಲಿ ಉಮೇಶ್ ಅಣ್ಣ ಬಗ್ಗೆ ಹೇಳೋದು ಹೆಮ್ಮೆಯಿಂದ ಹೇಳ್ಕೊಳ್ತಿದ್ರಿ. ನಮ್ಮ ಈ ಎಲ್ಲ ಒಂದು ರಾಜನಗರ ಅಂತಲ್ಲ, ಎಲ್ಲ ಕ್ಷೇತ್ರದಲ್ಲಿ ಅವರು ಧ್ವನಿಗೂಡರಂತಾಗಿದ್ದಾರೆ. ಅವರು ಜನರ ಸೇವೆಯಲ್ಲಿ ಇಂಥವರಿಗೆ ಒಂದು ರಾಜಕೀಯದಲ್ಲಿ ಉನ್ನತ ಸ್ಥಾನ ಸೀಟ್ ಕೊಡಬೇಕಾಗಿ ನಮ್ಮ BJP ಪಕ್ಷದಲ್ಲಿ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೇನೆ. ಯಾಕಂದರೆ ಜನರ ಸೇವೆ ಮಾಡೋರಿಗೆ ಈ ಕಾಲದಲ್ಲಿ ಸೀಟ್ ಕೊಡಬೇಕು. ಯಾರು ಅತಿ ಉನ್ನತ ಸ್ಥಾನದಲ್ಲಿ ಜನರ ಸೇವೆ ಮಾಡ್ಕೊಂತಾರೆ ಅಂಥವ್ರಿಗೆ ಬೆನ್ನೆಲುಬಾಗಿ ಜನಗಳು ಅವರಿಗೆ ವಿಶ್ವಾಸ ಕೊಡಬೇಕಂತ ನಾನು ಹೇಳಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ತುಂಬ ಸಂತೋಷವಾಯಿತು. ಆನಂದ ಬಾಷ್ಪ ನನಗೆ ಹರಿತಾ ಇದೆ. ಆದರೆ ಈ ಥರ ಒಂದು ಕಾರ್ಯಕ್ರಮ ಇವರು ಮಾಡ್ತಾರೆ ಅಂತ ನಾನು ಕನಸಲ್ಲೂ ನೆನೆಸಿರಲಿಲ್ಲ. ಆದರೆ ಈ ಒಂದು ಚಿಕ್ಕ ವಯಸ್ಸಿನಲ್ಲಿ ಇವರು ಈ ಥರ ಒಂದು ಅವಕಾಶನ ಉಪಯೋಗಿಸ್ಕೊಂಡು ಈ ಒಂದು ಸನ್ನಿವೇಶನಲ್ಲಿ ಈ ಥರ ಲಕ್ಷಾಂತರ ಜನಗಳಿಗೆ ಒಂದು ದಾರಿದೀಪವಾಗಿ ಇವತ್ತು ಮಾಡಿದ್ದಾರೆ. ಇದನ್ನೆಲ್ಲ ನೋಡಿ ಬಹಳ ಸಂತೋಷವಾಯಿತು ನನಗೆ. ನನ್ನ ಹೆಸರು ನಟರಾಜ್ ಪುರೋಹಿತ್ ಅಂತ. ಆದರೆ ನಾನು ಈ ಥರ ಕಾರ್ಯಕ್ರಮ ನನ್ನ 73 ವರ್ಷದಲ್ಲಿ ನಾನು ನೋಡಿರಲಿಲ್ಲ. ಇವತ್ತು ನೋಡಿ ನನಗೆ ಒಂದು ಯಾವ ಥರ ಅದನ್ನು ನಾನು ತಮಗೆಲ್ಲ ತಿಳಿಸ್ಬೇಕು ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ. ಆದರೆ ಈಗ ಅವರು ಸದ್ಯದಲ್ಲಿ ಹೊರಗಡೆ ಡಯಾಸಿಂದ ಬಂದು ಸ್ಟೇಜಿಂದ ಬಂದಾಗ ನಾನು ಅವ್ರನ್ನ ಮೀಟ್ ಮಾಡಿ ಬಹಳ ಸಂತೋಷ ಆಯಿತು. ಇದೇ ಥರ ಮುಂದೆ ಅವರ ಕಾರ್ಯಕ್ರಮಗಳು ನಡೀಲಿ. ಈ ಒಂದು ಚಿಕ್ಕ ವಯಸ್ಸಿನಲ್ಲಿ ಇವರು ಈ ಥರ ಮಾಡ್ತಾ ಇರೋದು ಬಹಳ ಒಂದು ಆಶ್ಚರ್ಯವಾಗಿ ಸಂತೋಷಕರವಾದ ಸಂಗತಿ. ಜೈ ಹಿಂದ್, ಜೈ ಭಾರತ ಮಾತಾ, ಜೈ ಕರ್ನಾಟಕ. ನಾನು ನಿನ್ನೆಯಿಂದ ಇದುವರೆಗೆ ಈ ಕಾರ್ಯಕ್ರಮದ ಒಟ್ಟು ಆಗುಹೋಗುಗಳನ್ನು ಗಮನಿಸಿದರೆ, ಈ ಕಾರ್ಯಕ್ರಮವನ್ನು ಸಂಯೋಜನೆ ಮಾಡಿದ ರೀತಿ, ಅವರಿಗಿರುವ ಸಾಮಾಜಿಕ ಬದ್ಧತೆ, ಆ ಮೂಲಕ ಅನೇಕ ಮಾತೆಯರನ್ನು ಒಟ್ಟು ಸೇರಿಸಿ ನಿನ್ನೆ ನಡೆಸಿದಂತಹ ಧಾರ್ಮಿಕ ಕಾರ್ಯಕ್ರಮ, ಇಂದು ನಡೀತಾ ಇರುವಂತಹ ಅನೇಕ ಸ್ತರದ ಸಾಮಾಜಿಕ ಕೈಂಕರ್ಯಗಳು, ಇದೆಲ್ಲವನ್ನು ನೋಡಿದರೆ ಈ ಕಾರ್ಯಕ್ರಮ ನಿಜವಾಗಲೂ ಒಂದು ಸಮಾಜದ ಜನರಿಗೆ ಉಪಯೋಗವಾಗುವ ಬಹಳ ಮುಖ್ಯವಾದ ಅರ್ಥಪೂರ್ಣವಾದ ಕಾರ್ಯಕ್ರಮ ಅಂತ ನಾನು ಭಾವಿಸಿಕೊಳ್ಳುತ್ತೇನೆ. ಇಂತಹ ಕಾರ್ಯಕ್ರಮ ಪ್ರತಿ ವರ್ಷ ನಡೆಯುವಂತಾಗಲಿ, ಆ ಮೂಲಕ ಸಮಾಜದ ಅನೇಕ ವರ್ಗದವರಿಗೆ ಸಹಾಯ ಮತ್ತು ನೆರವು ಸಿಗುವಂತಾಗಲಿ ಅಂತ ನಾನು ಆಶಿಸ್ತೇನೆ. ಅವರ ಪ್ರಾಸ್ತಾವಿಕ ನುಡಿಗಳಿಗಾಗಿ ಇದೀಗ ಮಾತಿನ ಮಂಟಪ. ನಮ್ಮನ್ನೆಲ್ಲ ಹಾರೈಸಿ ಒಂದಿಷ್ಟು ಶಕ್ತಿ ತುಂಬಲಿಕ್ಕೆ ನಮ್ಮ ಜೊತೆ ಕೂಡ CT ರವೀಣ್ಣವರೇ. CT ರವೀಣ್ಣ ನಿಮ್ಗೆ ಗೊತ್ತಿದೆ, ಇವತ್ತು ಯುವಕರ ಕಣ್ಮಣಿ. ಇವತ್ತು ನಾವೆಲ್ಲ ಸಂಘಟನೆ ನಿಮ್ಮನ್ನೆಲ್ಲ ಕೂಡ್ಸ್ಕೊಂಡು ಹೋಗ್ತೀವಿ ಅಂದರೆ ನಮಗೆ ಅದರಲ್ಲಿ CT ರವೀಣ್ಣನೇ ಪ್ರೇರಣೆ. ಇವತ್ತು CT ರವೀಣ್ಣ ಚಿಕ್ಕಮಂಗ್ಳೂರಲ್ಲಿದ್ದರು. ನಾವು ಅವರನ್ನು ಬರಲೇಬೇಕು, ನಮ್ಮ ಯುವಕರಿಗೆ ಅವರ ಒಂದು ಮಾರ್ಗದರ್ಶನ ಮಾಡಲೇಬೇಕು. ಅಭಯ ಸೇವಾ ಫೌಂಡೇಶನ್ ಸಾವಿರಾರು ಯುವಕರು ಇರುವಂಥ ಒಂದು ತಂಡ. ರವೀಣ್ಣನ ಒಂದು ಆ ಶಕ್ತಿ ನಮ್ಮೆಲ್ಲರಿಗೂ ಅವರ ಒಂದು ಪ್ರೇರಣೆ ಇರಲಿ ಅಂತೇಳಿ ರವೀಣ್ಣ ಕೇಳ್ಕೊಂಡ್ವಿ. ರವೀಣ್ಣ ನಮ್ಮ ಜೊತೆಯಲ್ಲಿ ಇವತ್ತು ಬಂದಿತ್ತು, ಭಾಳ ಖುಷಿ ಆಯಿತು. ರವೀಣ್ಣ ನಿಮಗೂ ನಮಸ್ಕಾರ.
ಹಾಗೆ ನಮ್ಮ ಜೊತೆಯಲ್ಲಿ ಯೂನಿವರ್ಸಲ್ ಗ್ರೂಪ್ ಆಫ್ ಸೈನ್ಸ್ನ ಇನ್ಸ್ಟಿಟ್ಯೂಷನ್ನ ಅಧ್ಯಕ್ಷ ಮ್ಯಾನೇಜಿಂಗ್ ಡೈರೆಕ್ಟರ್ ಆದ ಉಪೇಂದ್ರ ಅಣ್ಣ ಇದ್ದಾರೆ. ನಿನ್ನೆನೂ ನಮ್ಮ ಜೊತೆಯಲ್ಲಿ ಇದ್ರು. ಅವರು ಯಾವಾಗಲೂ ನಮ್ಮ ಜೊತೆಯಲ್ಲಿ ಎಲ್ಲ ಕಾರ್ಯಕ್ರಮದಲ್ಲಿ ಇರ್ತಾರೆ. ಉಪೇಂದ್ರ ಅಣ್ಣವರೇ, ನಮ್ಮ BJPಯ ಯುವ ಮುಖಂಡರು, ನಮ್ಮೆಲ್ಲರ ಒಂದು ಯುವ ಶಕ್ತಿಯ ಜೊತೆಯಲ್ಲಿ ಇರುವಂಥವ್ರು ಮಾಲ್ತೇಶ್ ಅಣ್ಣವರು, ಮಾಲ್ತೇಶ್ ಅಣ್ಣ ನಮಸ್ಕಾರ. ಹಾಗೆ ನಾವೆಲ್ಲ ಅನೇಕ ಒಂದು ಹೆಲ್ತ್ ಕ್ಯಾಂಪ್ಗಳು, ಬೇರೆ ಬೇರೆ ಸಾಮಾಜಿಕ ಕಾರ್ಯಕ್ರಮಗಳು ಮಾಡಿದಾಗ ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿ ಕನ್ನಡಕ ಕೊಡುವಂಥದ್ದು ಹಾಗೂ ಬೇರೆ ಬೇರೆ ಸಾಮಾಜಿಕ ಕಾರ್ಯಕ್ರಮ ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿದಂಥ ಹಾಗೆ ಇವತ್ತು ಈವಾಗಲೇ ಆಗಮಿಸ್ತಾ ಇದ್ದಾರೆ ನಮ್ಮ ಜನಪ್ರಿಯ ಶಾಸಕರು ಸುರೇಶ್ ಕುಮಾರ್ ಸಾರು. ಇನ್ನೇನು ಬರಲಿದ್ದಾರೆ. ಸುರೇಶ್ ಕುಮಾರು ನಮ್ಮ ಜೊತೆಲಿ ಕೊಡ್ತಾ ಇದ್ದಾರೆ. ಇವತ್ತು ನಾವೇನು 3 ದಿವಸಗಳ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದ ಒಂದು ಸಮಾಜದ ಸೇವೆಯ ಮಾರ್ಗದರ್ಶನ ಮತ್ತು ಅನುಸರಿಸುವ ಒಂದು ನಾವೇನಾದ್ರು ಇದ್ದರೆ ಅದು ನಮ್ಮ ರಾಜಾನಗರದ ಶಾಸಕ ಸುರೇಶ್ ಕುಮಾರ್ ಬಹಳ ಸರಳ ಸಜ್ಜನ ಹಾಗೂ ಅವರು ಎಲ್ಲಿಯೂ ಮುಂದೆ ಬರಲ್ಲ. ಅದು ಏನಿದ್ರು ಅವ್ರದ್ದು ಒಂದು ಕೆಲಸದಲ್ಲೇ ಮಾಡಿ ತೋರಿಸ್ತಾರೆ ಅಂತ ಒಂದು ಶಾಸಕರನ್ನು ನಾವು ಇವತ್ತು ರಾಜಾನಗರದಲ್ಲಿ ಪಡೆದಿದ್ದೀವಿ. भारत माता की, भारत माता की, हरा 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 हरा, जय श्री राम, जय श्री राम, सनातन हिंदू धर्म की, सनातन हिंदू धर्म की. ಎಲ್ರಿಗೂ ನಮಸ್ಕಾರ. ನಾನು ಚೆಕ್ ಮಾಡಿದೆ ಚಾರ್ಜಲ್ಲಿ ಇದ್ದೀರೋ ಇಲ್ವೋ ಅಂಥೇಳಿ. ಈಗ ನನಗೆ ನಂಬಿಕೆ ಆಯಿತು ಮಾತಾಡಬಹುದು ಅಂಥೇಳಿ. ಅಭಯ ಫೌಂಡೇಶನ್ ಆಯೋಜನೆ ಮಾಡಿರುವ ಸೇವಾ ಸಂಕಲ್ಪ ಕಾರ್ಯಕ್ರಮದ ಸಮಾರೋಪ ಸಮಾರಂಭದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಆದಿಚುಂಚನಗಿರಿ ಶಾಖಾ ಮಠದ ಪರಮ ಪೂಜ್ಯ ಶ್ರೀ 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 ಸೌಮ್ಯನಾಥ ಸ್ವಾಮೀಜಿಯವರ ಪಾದಾರವಿಂದಗಳಿಗೆ ನಮಿಸಿ ಈ ಕಾರ್ಯಕ್ರಮದ ರೂವಾರಿ ಮಿತ್ರ ಉಮೇಶ್ ಶೆಟ್ರೆ, ನನ್ನ ಬಹುಕಾಲದ ಸ್ನೇಹಿತರು, ಸಾವಿರಾರು ಜನರಿಗೆ ಬದುಕು ಕಟ್ಕೊಳ್ಳೋದಕ್ಕೆ ಶಿಕ್ಷಣದ ಮೂಲಕ ನೆರವಾಗಿರ್ತಕ್ಕಂಥ ಶ್ರೀ ಉಪೇಂದ್ರ ಶೆಟ್ರೆ, ಮಿತ್ರ ಮಾಲ್ತೇಶ್ ಅವರೇ, ಧರ್ಮಪ್ರಸಾದ್ ರೈ ಅವರೇ, ವಸಂತ್ ಗಿಳಿಯಾರ್ ಅವರೇ, ನಮ್ಮ ಈ ಹಿಂದೆ ಈ ಭಾಗದ ಕಾರ್ಪೊರೇಟರ್ ಆಗಿ ಕೆಲಸ ಮಾಡಿದಂಥ ಅಕ್ಕ ಜಯರತ್ನ ಅವರೇ, ನಾನು ಅಂದ್ಕೊಂಡಿದ್ದೆ ಸುರೇಶ್ ಕುಮಾರರು, PC ಮೋಹನ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗ್ತಾರೆ ಅಂಥೇಳಿ. ಅವರು ಬರ್ಬೋದು ಅನ್ನೋ ನಿರೀಕ್ಷೆಯಿಂದ ಅವ್ರನ್ನೂ ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ತಾ, ನಾನು ಚಿಕ್ಕಮಗಳೂರಿನಿಂದ 2 ಕಾರಣಕ್ಕೋಸ್ಕರ ಬಂದೆ. ಒಂದು, ನನಗೆ ಬೆನ್ನು ಬಿಡದೆ ಕಾಡದಂಥ ವಸಂತ್ ಗಿಳಿಯಾರು, ನಮ್ಮ ಅಜಿತ್ ಶೆಟ್ರು ಅವರು ಒಂದು ಕಾರಣ. ಆದರೆ ಇನ್ನೊಂದೇನು ಅಂದರೆ, ಉಮೇಶ್ ಶೆಟ್ರು ಅವ್ರ ಅಭಯ ಫೌಂಡೇಶನ್ನು ಭಾಳ ವರ್ಷಗಳಿಂದ ಸೇವಾ ಚಟುವಟಿಕೆಯನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನು ಕೇಳಿದ್ದೆ. ಅದನ್ನು ನೋಡೋಣ ಹೇಗೆ ಮಾಡ್ತಾ ಇದ್ದಾರೆ, ಒಳ್ಳೆಯದೇನಾದರೂ ಇದ್ದರೆ ಅದನ್ನು ನಮ್ಮೂರಿಗೂ ತಗೊಂಡು ಹೋಗೋಣ ಅನ್ನೋ ದೃಷ್ಟಿಯಿಂದ ಇಲ್ಲಿಗೆ, ಈ ಕಾರಣಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ.
ಸೇವೆ ಎಂಬ ಯಜ್ಞದಲ್ಲಿ ಸಮಿದೆಯಂತೆ ಉರಿಯುವ ಧ್ಯೇಯ ಮಹಾಜಲದಿಯೊಳಗೆ ಸಲಿಲವಾಗಿ ಹರಿಯುವ ಈ ಹಾಡನ್ನು ನಾನು ಸಂಘದ ಸಾಕಿಯಲ್ಲಿ ಕೇಳಿದ್ದೆ. ನಮ್ಮ ಭಾರತೀಯ ದರ್ಶನಗಳು ಕೂಡ ಪುಣ್ಯ ಸಂಪಾದನೆ ಮಾಡೋದಕ್ಕೆ ಹೇಳಿರುವ ಮಾರ್ಗ ಬಹಳ ಸರಳವಾಗಿರೋದು. ಎಷ್ಟು ಸರಳವಾಗಿ ಹೇಳಿದ್ರು ಅಂದರೆ ಪರೋಪಕಾರಾಯ ಪುಣ್ಯಾಯ ಪರಪೀಡನಾಯ ಪಾಪಾಯ ಅಂತ ಹೇಳಿಬಿಟ್ರು. ಪಾಪ ಯಾವುದರಿಂದ ಬರುತ್ತೆ ಅಂದರೆ ಪರರ ಪೀಡನೆ ಮಾಡೋದ್ರಿಂದ ಬರುತ್ತೆ. ಪುಣ್ಯ ಯಾವುದರಿಂದ ಬರುತ್ತೆ ಅಂದರೆ ಪರೋಪಕಾರದಿಂದ ಪುಣ್ಯ ಬರುತ್ತೆ. ನಮ್ಮಲ್ಲಿ ಭಾರತೀಯ ದರ್ಶನಗಳಲ್ಲಿ ಸ್ವರ್ಗಕ್ಕೆ ಹೋಗಬೇಕು ಅಂದರೆ ಇನ್ಫ್ಲೂಯೆನ್ಸ್ ಮಾಡಿ ಸ್ವರ್ಗಕ್ಕೆ ಹೋಗೋಕ್ಕೆ ಅವಕಾಶ ಕೊಟ್ಟಿಲ್ಲ. ಹಣ ಬಲದ ಮೇಲೂ ಹೋಗಲಿಕ್ಕೆ ಅವಕಾಶ ಕೊಟ್ಟಿಲ್ಲ. ಜಾತಿ ಬಲದಲ್ಲಂತೂ ಇಲ್ಲವೇ ಇಲ್ಲ. ಜಾತಿ ಹೆಸರಿನಲ್ಲಿ ಎಲೆಕ್ಷನ್ ಟಿಕೆಟ್ ತಗೊಳ್ಬೋದು, ಇಲ್ಲಿ ಸೀಟ್ ಗಿಟ್ಟಿಸ್ಕೊಳ್ಬೋದು. ಆದರೆ ಸ್ವರ್ಗದಲ್ಲಿ ಜಾತಿ ಹೆಸರಿನಲ್ಲಿ ಸೀಟ್ ತಗೊಳ್ಳೋಕೆ ಜಾಗ ಇಲ್ಲ, ಅಲ್ಲಿ ಅವಕಾಶ ಕೊಟ್ಟಿಲ್ಲ. ಯಾಕೆಂದ್ರೆ ಅಲ್ಲಿ ರಿಸರ್ವೇಷನ್ ಕೋಟಾ ಇಲ್ವೇ ಇಲ್ಲ. ಅಲ್ಲಿರೋದು ಓನ್ಲಿ ಫಾರ್ ದ ಮೆರಿಟ್ ಕೋಟಾ. ರಿಸರ್ವೇಷನ್ ಕೋಟಾ ಇದ್ದಿದ್ರೆ ಆಗ ಜಾತಿ ಬಲದಲ್ಲಿ ಹೋಗ್ಲಿಕ್ಕೆ ಬರ್ತಿತ್ತು. ಇನ್ಫ್ಲೂಯೆನ್ಸ್ ಕೋಟಾ ಇದ್ದಿದ್ರೆ ಶಿಫಾರಸ್ ಮಾಡಿಸ್ಕೊಂಡು ಹೋಗ್ಲಿಕ್ಕೆ ಬರ್ತಿತ್ತು. ಅದು ಹೋಗ್ಲಿ VIP ಕೋಟಾ ಇದೆಯಾ ಅಂದರೆ ಅದು VIP ಕೋಟಾನೂ ಇಲ್ಲ, VIP ಕೋಟಾನೂ ಇಲ್ಲ. ಅಲ್ಲಿರೋದು ಕೇವಲ ಮೆರಿಟ್ ಕೋಟಾ. ಅಲ್ಲಿ ಹೋಗಲಿಕ್ಕೆ ಸ್ವರ್ಗದಲ್ಲಿ ಜಾಗ ಸಿಗಬೇಕು ಅಂದರೆ ಪುಣ್ಯ ಸಂಪಾದನೆ ಮಾಡಬೇಕಂತೆ. ಪುಣ್ಯ ಸಂಪಾದನೆ ಯಾವುದ್ರಲ್ಲಿ ಬರುತ್ತೆ ಅಂದರೆ ಫಲಾಪೇಕ್ಷೆ ಇಲ್ಲದ ಪರರ ಸೇವೆಯಿಂದ ಅದು ಪುಣ್ಯ ಸಂಪಾದನೆ ಆಗುತ್ತಂತೆ. ಅದರಲ್ಲೂ ಮೂಕ ಪ್ರಾಣಿಗಳ ಸೇವೆ ಮಾಡಿದ್ರೆ ಅದು ಡಬಲ್ ಪುಣ್ಯ ಸಿಗುತ್ತಂತೆ. ಮನುಷ್ಯರ ಹತ್ರ ಆದರೆ ಮೆಚ್ಚುಗೆ ಪಡಿಬೇಕು ಅನ್ನೋದಿರುತ್ತೆ. ಮೂಕ ಪ್ರಾಣಿಗಳ ಸೇವೆ ಮಾಡೋದು ಅದು ನಿಜವಾದ ಸೇವೆ ಆಗತ್ತಂತೆ. ಅದರಲ್ಲೂ ದೀನರು, ನೊಂದವರು, ಅಸಹಾಯಕರ ಸೇವೆ ಮಾಡಿದ್ರೆ ಆಗ ಹೆಚ್ಚಿನ ಪುಣ್ಯ ಪ್ರಾಪ್ತಿಯಾಗತ್ತೆ ಅಂತ ಹೇಳ್ತಾರೆ.